ಜೈಲು ಅಧಿಕಾರಿಗಳಿಗೆ ಈಗ ದರ್ಶನ್ ತೂಕ ಟೆನ್ಷನ್ ತಂದಿದೆ. ಜೈಲಿಗೆ ಹೋಗಬೇಕಾದ್ರೆ 107 ಕೆಜಿ ಇದ್ದಂತ ದರ್ಶನ್ ಕಳೆದ 2 ವಾರದಲ್ಲಿ 97 ಕೆಜಿಗೆ ಇಳಿಕೆ ಆಗಿರುವಂತದ್ದಾಗಿದೆ. ತಿಂಗಳ ಒಳಗೆ ಕೇವಲ ಆಲ್ಮೋಸ್ಟ್ ಒಂದು 15-20 ದಿನ ಅದರೊಳಗೇನೆ 10 ಕೆಜಿ ತೂಕ ಇಳಿಸಿಕೊಂಡಿರುವಂತಹ ದರ್ಶನ್ ತುಂಬಾ ವೇಗವಾಗಿ ತೂಕ ಕಳೆದುಕೊಂಡಂತ ದರ್ಶನ್ ಜೈಲಿಗೆ ಹೋಗುವಾಗ ಭರ್ತಿ 107 ಕೆಜಿ weight ಚೆಕ್ ಮಾಡಿದಾಗ ವೇಗವಾಗಿ ತೂಕ ಇಳಿಯೋದು ಅಪಾಯಕಾರಿಯಾಗಿರುವಂತಹ ಕಾರಣ ಅನಾರೋಗ್ಯ ಆಗುವಂತಹ ಸಾಧ್ಯತೆ ಇದೆ. ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನಟ ದರ್ಶನ್ ಇರುವಂತಹ ಬ್ಯಾರಾಕ್ ಮೇಲೆ ಹೆಚ್ಚಿನ ನಿಗಾ, ನಿಯಮಿತವಾಗಿ ದರ್ಶನ್ ಆರೋಗ್ಯ ಪರಿಶೀಲನೆ ಮಾಡಲಾಗ್ತಾ ಇದೆ. ಬಹಳ ವೇಗವಾಗಿ weight ಲಾಸ್ ಆಗೋದು ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ, ದೇಹದ ಬೇರೆ ಬೇರೆ ಭಾಗಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೆ ಈಗ ಅಲ್ಲಿ ವೈದ್ಯರು ಕೂಡ ನಿಗಾ ಇಟ್ಟಿದ್ದಾರೆ. ಸೊ ದರ್ಶನ್ ತೂಕ ಜೈಲಿಗೆ ಬರಬೇಕಾದ್ರೆ ಒಳಗೆ ಕಳಿಸ್ಬೇಕಾದ್ರೆ 107 ಇತ್ತು, ಆದರೆ ಈಗ 97 ಕೆಜಿಗೆ ಇಳಿದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಹಜವಾಗಿಯೇ ಅಂದರೆ ಬರೀ ಊಟ ಉಪಹಾರದ ವಿಚಾರ ಮಾತ್ರ ಅಲ್ಲ, ಮೆಂಟಲಿ ಆಗುವಂಥ ಸ್ಟ್ರೆಸ್ ಇದೆಲ್ಲವೂ ಕೂಡ ಒಂದಷ್ಟು ತೂಕ ಇಳಿಕೆಗೆ ಕಾರಣವಾಗುತ್ತೆ. ಸೊ ಜೈಲಿಗೆ ಹೋಗುವಾಗ ಭರ್ತಿ 107 ಕೆಜಿ ಇದ್ದಂಥ ದರ್ಶನ್ ಈಗ 97 ಕೆಜಿಗೆ ಇಳಿದಿರುವಂಥದ್ದು. ಕಳೆದ 15-20 ದಿನದಲ್ಲೇ ಸುಮಾರು 10 ಕೆಜಿ ತೂಕ ಇಳಿಸ್ಕೊಂಡಿದ್ದಾರೆ, ಕಡಿಮೆ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ವೇಗವಾಗಿ ತೂಕ ಇಳಿಯೋದು ಅಪಾಯಕಾರಿ ಆಗಿರುವಂಥ ಕಾರಣ ಅನಾರೋಗ್ಯ ಕಾಡುವಂಥ ಸಾಧ್ಯತೆ ಇದೆ. ಸೊ ಸಹಜವಾಗಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಸೇವಿಸ್ತಿದ್ದಂಥ ಆಹಾರ, ಹಾಗೆಯೇ ಈ ಬಾಡಿ ಮೇಂಟೆನೆನ್ಸ್ಗೋಸ್ಕರ ಇದ್ದಂಥ ಡಯಟ್ ಇರ್ಬೋದು, ಪ್ರೋಟೀನ್ ಇಂಟೇಕ್ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಈಗ ಜೈಲಿನಲ್ಲಿ ಅದೆಲ್ಲವನ್ನೂ ಕೂಡ ಫಾಲೋ ಮಾಡೋಕ್ಕಾಗಲ್ಲ. ಜೊತೆಗೆ ಮಾಡ್ತಿದ್ದಂಥ ವರ್ಕೌಟ್ ಇರ್ಬೋದು, ಇದೆಲ್ಲವೂ ಕೂಡ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ತೂಕ ಆಗಿತ್ತು. ಸ್ವತಃ ದರ್ಶನ್ ಇಂಟರ್ವ್ಯೂನಲ್ಲಿ ಹೇಳಿದರು, ಲಾಕ್ಡೌನ್ ಸಂದರ್ಭದಲ್ಲಿ ಸಿಕ್ಕಿದ್ದು ಆಲ್ಮೋಸ್ಟ್ ಯಾವುದೂ ಕೂಡ ಡಯಟ್ ಫಾಲೋ ಮಾಡಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡುವಂಥದ್ದು ಯಾವುದೇ ಪತ್ತೆ ಇಲ್ಲದೆ ಅಥವಾ ಇಂತಿಷ್ಟು ಲಿಮಿಟೇಷನ್ ಇಲ್ಲದೆ ನಾನು ಆಹಾರ ಸೇವಿಸ್ತಾ ಇದ್ದೆ. ನಂತರ ನಾನು ಮತ್ತೆ ಕಟ್ ಆಫ್ ಮಾಡಬೇಕಾಯಿತು, ದೇಹದ ತೂಕವನ್ನು ಇಳಿಸಬೇಕಾಯಿತು ಅಂತ. ಆದರೆ ಈಗ ಜೈಲಿನಲ್ಲಿರುವಂಥ ಸಿನಾರಿಯೋ ಬೇರೆ. ಸೊ ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ತೂಕ ಇಳಿಕೆ ಆಗುವಂಥದ್ದಾಗ್ತಿದೆ. ಒಂದು ಜೈಲಿನ ಆಹಾರ, ಹಾಗೆಯೇ ಸದ್ಯಕ್ಕಿರುವಂಥ ಪರಿಸ್ಥಿತಿ, ಇದೆಲ್ಲವೂ ಕೂಡ ಈ ಚಿಂತೆ ಅನ್ನೋದೇನಿದೆ, ಸ್ಟ್ರೆಸ್ ಏನಿರುತ್ತೆ ಅದು ಕೆಲವೊಮ್ಮೆ ವೆಯ್ಟ್ ಹೆಚ್ಚಾಗುತ್ತೆ. ಆದರೆ ಇಲ್ಲಿ ಆಹಾರದ ಒಂದಷ್ಟು ವ್ಯತ್ಯಾಸ ಆಗಿರುವಂಥ ಕಾರಣ ತೂಕ ಕಳ್ಕೊಂಡಿರುವಂಥದ್ದಾಗಿದೆ. ಆ ಕಾರಣಕ್ಕೆ ಜೈಲಿನ ಅಧಿಕಾರಿಗಳು ಈಗ ಈ ಬಗ್ಗೆ ಕೂಡ ನಿಗಾ ವಹಿಸಿದ್ದಾರೆ. ಇದು ದರ್ಶನ್ಗೆ ಅಂತಲ್ಲ, ಯಾರಿಗಾದರೂ ಕೂಡ ಒಂದಷ್ಟು ತೂಕದಲ್ಲಿ ಇಳಿಕೆ ಆಗುವಂಥದ್ದು. ಉಳಿದವರು ಕೂಡ ಈಗ ಒಂದಷ್ಟು ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ಸೊ ವೇಗವಾಗಿ ತೂಕ ಇಳಿದರೆ ಅನಾರೋಗ್ಯ ಆಗುವಂಥ ಸಾಧ್ಯತೆ ಇರೋದ್ರಿಂದ 10 ಕೆಜಿ ಇಳಿಕೆ ಆಗಿರುವಂಥ ನಟ ದರ್ಶನ್. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಫಿಂಗರ್ ಪ್ರಿಂಟ್ಗಳು ಮ್ಯಾಚ್ ಆಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್, ಪವಿತ್ರಗೌಡ ಸೇರಿ 10 ಮಂದಿಯ ಬೆರಳಚ್ಚು ಹೋಲಿಕೆ. FSL ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ವಿಚಾರಣೆ ಸಂದರ್ಭದಲ್ಲಿ ತುಂಬಾ ಸುಳ್ಳು ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ಇದು ಕಾರಣ. ಅಂದರೆ ಯಾವುದೇ ಕೇಸ್ನಲ್ಲಿ ನಾನು ಅಲ್ಲಿ ಹೋಗೇ ಇಲ್ಲ, ನಾನು ಇರಲೇ ಇಲ್ಲ ಅಂತೆಲ್ಲ ಹೇಳಿದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ, ಫಿಂಗರ್ ಪ್ರಿಂಟ್, CCTV ಫುಟೇಜ್, ಇದೆಲ್ಲವೂ ಕೂಡ ಅದಕ್ಕೆ ಸಾಕ್ಷ್ಯವನ್ನು ಒದಗಿಸುತ್ತೆ. ಇವರಲ್ಲಿ ಇದ್ದರು, ಇವರ ಭಾಗವಹಿಸುವಿಕೆ ಇತ್ತು ಅನ್ನೋದಕ್ಕೆ. ಫಿಂಗರ್ ಪ್ರಿಂಟ್, ಶವ ಇಟ್ಟಿದ್ದಂಥ ಸೆಕ್ಯೂರಿಟಿ ಗಾರ್ಡ್ ಕೊಠಡಿ, ಪಟ್ಟಣಗೆರೆ ಶೆಡ್, ಶವ ಇಸಿದಂಥ ಜಾಗ, ಎಲ್ಲ ಕಡೆ ಕೂಡ ಫಿಂಗರ್ ಪ್ರಿಂಟ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಹಾಗೇನೆ ರೇಣುಕಾಸ್ವಾಮಿಯ ಬಟ್ಟೆ, ಆರೋಪಿಗಳ ಬಟ್ಟೆ ಮೇಲಿನ ಫಿಂಗರ್ ಪ್ರಿಂಟ್ ಸಂಗ್ರಹ ಮಾಡಿದ್ದಾರೆ. ದರ್ಶನ್ ಸೇರಿ 17 ಆರೋಪಿಗಳ ಬೆರಳಚ್ಚನ್ನ FSLಗೆ ರವಾನೆ ಮಾಡಲಾಗಿದೆ. FSLನಲ್ಲಿ 10ಕ್ಕೂ ಹೆಚ್ಚು ಆರೋಪಿಗಳ ಬೆರಳಚ್ಚು ಹೋಲಿಕೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನೇರವಾಗಿ ಭಾಗವಹಿಸಿದಂಥವ್ರು, ಪ್ರತ್ಯಕ್ಷವಾಗಿ ಅಲ್ಲಿದ್ದಂಥವ್ರು, ಜೊತೆಗೆ ಪರೋಕ್ಷವಾಗಿ ಮೇ ಬಿ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂಥವರ ಒಂದು ಬೆರಳಚ್ಚು ಹೋಲಿಕೆ ಆಗದೇ ಇರಬಹುದು. ಅಂದರೆ ತೀರಾ ಅಲ್ಲಿ ಈ ಹೊಡೆದಾಟ ಹೊಡೆಯುವಂಥದ್ರಲ್ಲಿ ಯಾರು ಇನ್ವಾಲ್ವ್ ಆಗಿಲ್ಲ ಅವರು. ಆದರೆ ನಂತರ ಶವವನ್ನು ಎಸೆಯೋದಕ್ಕೆ ಹೋದಂಥವರು, ಅಲ್ಲಿ ಬಟ್ಟೆ ಮೇಲಿದ್ದಂಥ ಫಿಂಗರ್ ಪ್ರಿಂಟ್ಸ್, ಇದೆಲ್ಲವನ್ನು ಕೂಡ ನೋಡಿದಾಗ ಒಟ್ಟು 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಏನಿದೆ ಅದು ಮ್ಯಾಚ್ ಆಗ್ತಿದೆ ಅನ್ನೋ ಸ್ಫೋಟಕ ವಿಚಾರ ಹೊರಬರ್ತಾ ಇದೆ. ನಮ್ಮ ಪ್ರತಿನಿಧಿ ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಇದೀಗ ಜೈಲು ವಾಸದ ಸಂದರ್ಭದಲ್ಲಿ ಆಹಾರ ಕ್ರಮ ಬೇರೆ ಬೇರೆ ಕಾರಣಗಳಿಂದ ತೂಕ ಇಳಿಕೆ ಆಗುವಂಥದ್ದು ನಾವು ನೋಡಿದ್ದೀವಿ. ಅದರಲ್ಲೂ ದರ್ಶನ್ ಒಬ್ಬ ಸೆಲೆಬ್ರಿಟಿ, ಸಿನಿಮಾದ ಹೀರೋ, ಅವ್ರು ಫಾಲೋ ಮಾಡ್ತಿದ್ದಂಥ ಡಯಟ್ ಇರ್ಬೋದು, ಬೇರೆ ಬೇರೆ ರೀತಿಯಂಥ ವರ್ಕೌಟ್ ಇರ್ಬೋದು. ಸೊ ಅದರಲ್ಲಿ ವ್ಯತ್ಯಾಸ ಆಗಿರುವಂಥ ಕಾರಣಕ್ಕೆ ತೂಕ ಇಳಿಕೆ ಆಗಿದೆಯೋ ಅಥವಾ ಬೇರೆನಾದರೂ ಆರೋಗ್ಯ ಸಮಸ್ಯೆ ಇದೆಯಾ, ಹೇಗೆ? ಹಾಗೆಯೇ ಈ ಫಿಂಗರ್ ಪ್ರಿಂಟ್ ಏನಿದೆ ಅದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾವುದೇ ಒಂದು
ಕೊಲೆ ಕೇಸ್ನಲ್ಲಿ ಅಥವಾ ಕ್ರೈಮ್ ಇಂಥ ಒಂದಷ್ಟು ಸೀನ್ಗಳಲ್ಲಿ. ಸೊ ಇದರಲ್ಲಿ ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಈ ರಿಪೋರ್ಟ್ನಲ್ಲಿ ಅಂತ? ಅವಿನಾಶ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳೇನಿದ್ದಾರೆ ಅವರಿಗೆ ಒಂದು ಕಾನೂನಿನ ಕುಣಿಕೆ ಬಿಗಿ ಆಗ್ತಿದೆ ಅಂತ ಹೇಳಬೇಕಾಗತ್ತೆ. ಯಾಕಂತಂದ್ರೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಪಶ್ಚಿಮ ವಿಭಾಗ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕೊಂಡಿರೋದು ಒಂದು ಕಡೆ. ಆದರೆ ಸದ್ಯಕ್ಕೆ ನಟ ದರ್ಶನ್ ಜೈಲಲ್ಲಿ ಇರುವಂಥದ್ದು, ಜೈಲಿನಲ್ಲಿ ನಟ ದರ್ಶನ್ ತೂಕವನ್ನ ಕಳೆದುಕೊಳ್ತಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದೆ ಅವರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡುವಂತಹ ವೇಳೆಯಲ್ಲಿ ಅವರ ಒಂದು ವೈದ್ಯಕೀಯ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಸೋದ್ರ ಜೊತೆಗೆ ಅವರ ವೆಯ್ಟ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಎಷ್ಟಿದೆ ಈ ಎಲ್ಲವನ್ನ ಕೂಡ ನಮೂದು ಮಾಡ್ಕೊಳ್ತಾರೆ. ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೆ ಹೋಲಿಸ್ಕೊಂಡ್ರೆ ನಟ ದರ್ಶನ್ ಜೈಲಿನಲ್ಲಿ ಸುಮಾರು 10 kg ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಹಾಗಾಗಿ ಒಂದು ಕಡೆ ದರ್ಶನ್ಗೆ ತಾನು ಮಾನಸಿಕವಾಗಿ ಕುಗ್ಗಿರೋದು ಒಂದು ಕಡೆ, ಆದರೆ ಅವರ ಆಹಾರ ಕ್ರಮವೇ ಬೇರೆ ಇರುತ್ತೆ. ಅಂದರೆ ನಾವು ಹಿಂದೆ ಕೂಡ ಗಮನಿಸ್ತಾ ಇದ್ವಿ, ದರ್ಶನ್ ಅವರೇ ಪ್ರತಿ ಒಂದಿಷ್ಟು ಬಾರಿ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳ್ಕೊಂಡಿದ್ರು, ಅಂದರೆ ತಮಗೆ ನಾನ್ ವೆಜ್ ಅಂದರೆ ತುಂಬಾನೇ ಇಷ್ಟ, ನಾಟಿ ಕೋಳಿ ಆ ರೀತಿ ಎಲ್ಲ ಹೇಳ್ಕೊಂಡಿದ್ರು. ಆದರೆ ಜೈಲಿನಲ್ಲಿ ಅವರಿಗೆ ಇಷ್ಟವಾದಂಥ ಆಹಾರ ಸಿಗೋದು ತುಂಬಾನೇ ಕಷ್ಟ. ಆ ಒಂದು ನಿಟ್ಟಿನಲ್ಲಿ ಜೈಲಿನಲ್ಲಿ ಏನು ಆಹಾರ ಕ್ರಮ ಇರುತ್ತೆ ಅದನ್ನೇ ದರ್ಶನ್ ಕೂಡ ಪಾಲಿಸಬೇಕಾಗತ್ತೆ. ಇದೇ ಒಂದು ಕಾರಣದಿಂದಾಗಿ ಒಂದು ಕಡೆ ದರ್ಶನ್ ಸರಿಯಾಗಿ ಊಟವನ್ನು ಕೂಡ ಮಾಡ್ತಿಲ್ಲ, ಅದ್ರ ಜೊತೆಗೆ ನಿರಂತರವಾಗಿ ತೂಕವನ್ನು ಕೂಡ ಕಳೆದುಕೊಳ್ತಿದ್ದಾರೆ. ಅದ್ರ ಜೊತೆಗೆ ಪ್ರತಿನಿತ್ಯ ಜಿಮ್ಗೆ ಹೋಗ್ತಾ ಇದ್ದಂತಹ ದರ್ಶನ್ ಈಗ ಕತ್ತಲೆ ಕೋಣೆಯಲ್ಲಿ ಕಾಲವನ್ನು ಕಳೆಯುವಂತಹ ಒಂದು ಪ್ರಸಂಗ ಎದುರಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಜೈಲಿನಲ್ಲಿಯೇ ಸಾಕಷ್ಟು ತೂಕವನ್ನು ಕಳೆದುಕೊಳ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಜೈಲಧಿಕಾರಿಗಳು ಸದ್ಯಕ್ಕೆ ಆತಂಕಗೊಂಡಿರುವಂಥದ್ದು. ಯಾಕಂದ್ರೆ ಏಕಾಏಕಿ ಈ ರೀತಿಯಾಗಿ ತೂಕ ಕಳೆದುಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆಗೆ ಅನಾರೋಗ್ಯಕ್ಕೆ ಕಾರಣ ಆಗ್ಬಿಡುತ್ತಾ ಅನ್ನುವಂತಹ ಒಂದಿಷ್ಟು ಭಯ ಕೂಡ ಸದ್ಯಕ್ಕೆ ಜೈಲಧಿಕಾರಿಗಳಲ್ಲಿ ಇರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಏನು ಕೃತ್ಯ ನಡೆದಂತಹ ಪಟ್ಟಣಗೆರೆ ಶೆಡ್ ಆಗಿರ್ಬೋದು, ಮೃತದೇಹ ಎಸೆದಿದ್ದಂತಹ ಜಾಗ, ಅದ್ರ ಜೊತೆಗೆ ಕಾರ್, ಹಾಗೇನೆ ರೇಣುಕಾಸ್ವಾಮಿ ಮೃತದೇಹ ಇಟ್ಟಿದ್ದಂತಹ ಸೆಕ್ಯೂರಿಟಿ ರೂಮ್ ಏನಿದೆ, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಆರೋಪಿಗಳ ಒಂದು ಫಿಂಗರ್ ಪ್ರಿಂಟ್ ಅನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನ ಏನು ಪಶ್ಚಿಮ ಬೆಂಗಾಲ್ ಪೊಲೀಸರು ಮಾಡಿದ್ರು. ಹಾಗಾಗಿ ಅದೆಲ್ಲವನ್ನ ಕೂಡ FSLಗೆ ಕಳಿಸಿದ್ರು. ಆ ಎಲ್ಲ ಫಿಂಗರ್ ಪ್ರಿಂಟ್ಗಳು ಕೂಡ ಆರೋಪಿಗಳ ಫಿಂಗರ್ ಪ್ರಿಂಟ್ ಜೊತೆಗೆ ಮ್ಯಾಚ್ ಆಗ್ತಿದೆ ಅನ್ನುವಂತಹ ಸಂಗತಿ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಇದೆಲ್ಲವೂ ಕೂಡ ಈ ಮುಂದೆ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗೋಣ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಸಾಕ್ಷ್ಯಗಳೇನಿದೆ, ಈ ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ಲಾನ್ಗಳಾಗಿತ್ತು ಅಂತ ಈ ಒಂದು ಕೇಸ್ನಲ್ಲಿ. ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಏನು ಯಾರನ್ನ ಕರೆಸಲಾಗಿತ್ತು ಅವರೇ ಪ್ರಮುಖ ಸಾಕ್ಷಿ ಆಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಶವರ್ನ ಬಿಸಾಡೋಕೆ ಹೋದಂತ ಮೂವರು, ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್, ಕೊಲೆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಹೋಗಿದ್ದಂತ ಈ ಮೂವರು ಈಗ ಈ ಕೇಸ್ನಲ್ಲಿ ಈ ಆರೋಪಿಗಳೇ ಕೇಸ್ನ ಪ್ರಮುಖ ಸಾಕ್ಷಿಗಳಾಗ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರುವಂತಹ ಪೊಲೀಸರು ತನಿಖೆ ವೇಳೆ ಸಾಕ್ಷ್ಯನಾಶದ ತಂತ್ರ ಮಾಡಿದ್ದಂತ ಸತ್ಯ ಬಯಲಾಗಿದೆ. ಹೇಗೆ ಸೇವ್ ಮಾಡಬೇಕು, ದೊಡ್ಡ ಹೆಸರುಗಳು ಹೊರಬರಬಾರ್ದು. ರೇಣುಕಾಸ್ವಾಮಿ ಶವ ಬಿಸಾಡಿ ಆಟೋ ಇರದಂತ ಆರೋಪಿಗಳು ಸತ್ವ ಅಪಾರ್ಟ್ಮೆಂಟ್ ಬಳಿ ಶವವನ್ನ ಬಿಸಾಕಿ ಆಟೋ ಹತ್ತಿದ್ರು. ಇವರೆಲ್ಲರೂ ಕೂಡ ನಾಯಂಡಹಳ್ಳಿಯವರೆಗೂ ಕೂಡ ಆಟೋದಲ್ಲೇ ಬಂದಿದ್ರು. ಇಬ್ಬರ ಹೆಜ್ಜೆ ಜಾಡು ಹಿಡಿದಂತಹ ಪೊಲೀಸರಿಂದ ಆಟೋ ಪತ್ತೆ ಆಗಿದೆ. ಆಟೋ ಚಾಲಕನನ್ನ ಕೂಡ ಸಾಕ್ಷಿಯಾಗಿ ಮಾಡಿರುವಂತಹ ಪೊಲೀಸರು, ನಮ್ಮ ಆಟೋದಲ್ಲಿ ಇವರು ಬಂದಿದ್ರು ಅಂದ್ರೆ ಇಲ್ಲಿವರೆಗೆ ಇಬ್ಬರ ಹೆಜ್ಜೆ ಜಾಡು ಹಿಡಿದಂತಹ ಪೊಲೀಸರಿಂದ ಆಟೋ ಪತ್ತೆ ಆಗಿದೆ. ಆಟೋದಲ್ಲಿ ಬಂದಿದ್ದ ಆರೋಪಿಗಳನ್ನ ಗುರುತಿಸಿರುವಂತಹ ಚಾಲಕ, ಹೌದು ಸರ್ ಇವರೇ ಬಂದಿದ್ದ ಅವತ್ತು, ಇವ್ರನ್ನ ನಾಯಂಡಹಳ್ಳಿವರೆಗೆ ಬಿಟ್ಟೆ, ಸತ್ವ ಅಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿವರೆಗೆ ನಮ್ಮ ಆಟೋದಲ್ಲಿ ಬಂದರು, ನಾನು ಅಲ್ಲಿಂದ ಇಳಿದ್ರಿ ಇವರು ಅಂತ ಆಟೋ ಚಾಲಕ ಕೂಡ ಈಗ ಗುರುತು ಹಿಡಿದಿದ್ದಾನೆ ಅಂತ. ಸೊ ಅಲ್ಲಿಗೆ ಯಾರು ಈ ಕಂಪ್ಲೀಟ್ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಯಾರನ್ನ ಬಳಸಲಾಯಿತು, ಎಲ್ಲೋ 10ರಲ್ಲಿ 11 ಒಂದು ಕೇಸ್ ಆಗುತ್ತಿದ್ದು, ಯಾವುದೋ ಹಣಕಾಸಿನ ವ್ಯವಹಾರ. ಸೊ ಹಾಗಾಗಿ ಮಾತಿಗೆ ಮಾತು ಬೆಳೆದು ಆತನ ಕೊಲೆ ಆಯಿತು ಅನ್ನೋ ರೀತಿಯಾಗಿ ಪೊಲೀಸರು ಕೂಡ ಇದನ್ನಲ್ಲಿ ಕ್ಲೋಸ್ ಮಾಡ್ಬೋದೇನೋ ಅನ್ನೋ ನಿರೀಕ್ಷೆ ಅವರಿಗಿತ್ತು. ಆದರೆ ಇದು ಓಪನ್ ಆಗಿದ್ದೆ ದರ್ಶನ್ ಹೆಸರು ಇಲ್ಲಿ ಬಂದಾಗ ಈ ಎಂಟೈರ್ ಕೇಸ್ ಓಪನ್ ಆಗುತ್ತೆ. ಹಾಗಾಗಿ ಆ 3 ಜನ ಯಾರು ಸಾಕ್ಷ್ಯನಾಶಕ್ಕೆ ಹೊರಟಿದ್ರು ಅವರೇ ಈಗ ಪ್ರಮುಖ ಸಾಕ್ಷಿಗಳಾಗಿ ಈಗ ಬಂದಿದ್ದಾರೆ ಅನ್ನೋದು. ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಜಪ್ಪ, ಈಗ ಯಾರು ಸಾಕ್ಷ್ಯನಾಶ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು, ಯಾರನ್ನ ಕರೆಕ್ಟಾಗಿ ಫಿಟ್ ಮಾಡುವಂಥ ಪ್ಲಾನ್ ಇತ್ತು, ಆದರೆ ಅವರೇ ಈಗ ಪ್ರಮುಖ ಸಾಕ್ಷಿಗಳಾಗ್ತಾರೆ ಈ ಕೇಸ್ನಲ್ಲಿ ಅಂತ. ಸೊ ಏನೆಲ್ಲ ಸ್ಟೇಟ್ಮೆಂಟನ್ನು ದಾಖಲಿಸಿಕೊಳ್ಳಲಾಗಿದೆ, ಜೊತೆಗೆ ಈ ನಾಯಂಡಹಳ್ಳಿವರೆಗೆ ಆಟೋದಲ್ಲಿ ಬಂದಂಥ ವಿಚಾರ, ಸೊ ಇದರ ಬಗ್ಗೆ ಚಾಲಕ ಹೇಳಿರೋದೇನು ಅಂತ.
ಅವಿನಾಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಡೀ ಕೇಸ್ನಲ್ಲಿ ಸಾಕ್ಷಿಗಳು ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಒಂದು ಕಡೆ ಪೊಲೀಸರು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂಥದ್ದು ಒಂದು ಕಡೆ, ಅಂದ್ರೆ ಟೆಕ್ನಿಕಲ್ ಆಗಿರಬಹುದು, ಅದ್ರ ಜೊತೆಗೆ ಅಲ್ಲಿ ಸಿಕ್ಕಂತಹ ಒಂದಿಷ್ಟು ಎವಿಡೆನ್ಸ್ ಆಗಿರ್ಬೋದು, ಇದನ್ನ ಕಲೆಕ್ಟ್ ಮಾಡೋದು ಒಂದು ಕಡೆ. ಆದ್ರೆ ಆ ಒಂದು ಘಟನೆಯನ್ನ ಕಣ್ಣಾರೆ ಕಂಡಿದ್ದಂಥವ್ರಾಗಿರ್ಬೋದು, ಅದರ ಜೊತೆಗೆ ಈ ಮೃತದೇಹವನ್ನ ಸಾಗಿಸೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಅವರ ಒಂದಿಷ್ಟು ಹೇಳಿಕೆಯನ್ನು ಪಡ್ಕೊಂಡು ಅವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಳಲಾಗಿದೆ. ಪ್ರಮುಖವಾಗಿ ಕೆಲವು ಪ್ರಕರಣಗಳಲ್ಲಿ ಪೊಲೀಸರು ಕೆಲವನ್ನ ಸಾಕ್ಷಿಗಳನ್ನಾಗಿ ಅಂದ್ರೆ ಒಂದಿಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಆದರೆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಸಾಕ್ಷಿಯನ್ನು ಹೇಳೋದಕ್ಕೆ ಅವರು ಬರ್ಬೋದು, ಬರ್ದೇನೂ ಇರ್ಬೋದು. ಜೊತೆಗೆ ಈ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಅವರು ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಪೊಲೀಸರು ಬಲವಂತವಾಗಿ ನಮ್ಮಿಂದ ಹೇಳಿಕೆಯನ್ನು ಪಡ್ಕೊಂಡು ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಗಳು ಎದುರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ನ್ಯಾಯಾಧೀಶರ ಎದುರು 164 ಅಡಿ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡ್ಕೊಂಡಿರುವಂಥದ್ದು. ಒಮ್ಮೆ ನ್ಯಾಯಾಲಯದ ಮುಂದೆ ಯಾರು ಹೇಳಿಕೆನ ದಾಖಲು ಮಾಡ್ತಾರೆ ಅವರು ಈ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ತಿರುಚುವ ಅಂತಹ ಪ್ರಮೇಯ ಇರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅದನ್ನು ಕೂಡ ಪ್ರಮುಖವಾಗಿ ರವಿ ಪ್ರಕಾಶ್, ನಿಖಿಲ್ ನಾಯಕ್ ಜೊತೆಗೆ ಕಾರ್ತಿಕ್, ಈ ಮೂವರು ಏನಿದ್ದಾರೆ ಮೃತದೇಹವನ್ನ ಪಟ್ಟಣಗೆರೆ ಶೆಡ್ಡಿಂದ ಏನು ಸುಮ್ಮನಹಳ್ಳಿ ಬಳಿ ಇರುವಂತಹ ಸತ್ವ ಅಪಾರ್ಟ್ಮೆಂಟ್ ಅದ್ರ ಮುಂಭಾಗ ಎಸೋದಕ್ಕೆ ಏನು ಬಂದಿದ್ರು ಅಲ್ಲಿವರೆಗೂ ಕೂಡ ಅವರು ಬಂದಂತಹ ಹೇಳಿಕೆಗಳು ಜೊತೆಗೆ ಯಾರ್ಯಾರು ಏನೇನು ಹೇಳಿದ್ರು, ಯಾವ ರೀತಿಯಾಗಿ ಮೃತದೇಹವನ್ನ ಸಾಗಾಟವನ್ನು ಮಾಡಿದ್ರು, ಈ ಎಲ್ಲ ಒಂದು ಹೇಳಿಕೆನ ಈಗಾಗಲೇ ನ್ಯಾಯಾಧೀಶರ ಎದುರು 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿರುವಂಥದ್ದು. ಇದು ಒಂದು ಕಡೆ. ಆದರೆ ಕಾರ್ತಿಕ್ ಅದ್ರ ಜೊತೆಗೆ ನಿಖಿಲ್ ನಾಯಕ್ ಮೃತದೇಹವನ್ನ ಎಸೆದ ಬಳಿಕವಾಗಿ ಅವರು ಮುಂದೆ ಎಲ್ಲಿ ಸಾಗಿದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಮೃತದೇಹವನ್ನ ಸುಮ್ನಹಳ್ಳಿ ಬ್ರಿಡ್ಜ್ ಬಳಿ ಇರುವಂತಹ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಬಳಿ ಎಸೆದ ನಂತರದಲ್ಲಿ ಅವರು ಅಲ್ಲಿಂದ ನಾಂದೇಡ್ವರೆಗೂ ಕೂಡ ಆಟೋದಲ್ಲಿ ಬರ್ತಾರೆ. ಆಟೋದಲ್ಲಿ ಬಂದಂತಹ ಆ ಆಟೋವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಪತ್ತೆ ಮಾಡಿರುವಂಥದ್ದು. ಆಟೋ ಚಾಲಕನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಒಂದು ಐಡೆಂಟಿಫಿಕೇಶನ್ ಪೆರೇಡ್ ಅನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ ಆಟೋ ಚಾಲಕ ಏನಿದ್ದಾರೆ ಆತ ಅಲ್ಲಿಂದ ಆಟೋದಲ್ಲಿ ಬಂದಿದ್ದು ಇವರ ಅನ್ನುವಂಥ ನಿಟ್ಟಿನಲ್ಲಿ ಗುರುತು ಹಿಡಿದಿರುವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಸಾಕ್ಷಿ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಅಲ್ಲೇ ಗೆಳೆಯೋ ಹಾಗಿಲ್ಲ. ಅವಿನಾಶ್, ಧನ್ಯವಾದ ರಾಜಪ್ಪ.